ನಾನು ഇവിടെ ನೀರ್ಲಿ ವಜೆ ತಿಂಡೊಂಟುಲ್ಲ ഇവിടെ ಇದು ರಾಯತನ ಕಿಟ್ರು ಇಪ್ಪ ಬ್ಯಾಂಗ್ಳೂರ್ನ ಎಲ್ಲ ಮೊತ್ತಿದ ಕಿಟ್ರು. ಬ್ಯಾಂಗ್ಳೂರಲ್ಲಿ ನಾವು ಇಷ್ಟು ಜನ ಬ್ಯಾರಿಗಳು ಇದ್ದೀವಿ ಅಂತ ಹೇಳೋದಕ್ಕೆ ನಂಬಕ್ಕಾಗಲ್ಲ. ಈಗ ಬ್ಯಾರಿಗಳ ಫುಡ್ ಅಂದ್ರೆ ಎಲ್ಲರ ಮನೆ ಮಾತಾಗಿರುವಂತ ಒಂದು ಫುಡ್ ಅಂದ್ರೆ ಒಂದು ಕಲ್ತಪ್ಪ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಭಯಂಕರ ಹಾಲು ഞങ്ങൾ ಹಾಲು ಉಳ್ಳೋರಿಗೆ ಅಂತ ಕಿತ್ತರ ಅದಿಶೈತು ತರ ಹಾಲು ಉಳ್ಳೋರನ್ನ ಕೊಂತಿಲ್ಲ നല്ല നല്ല കൊസ്തി ആയിട്ട് ഞങ്ങൾക്ക് എല്ലാം സന്തോളായിട്ട് എന്തിനു കളിച്ചിരേ ಇದೆಲ್ಲ ಗೀಟು ಕಲಿಸಿದಲ್ಲ ಕಲಿಸಿರು ಬಚ್ಚ ಕಲಿಕಿರ ಬಚ್ಚ തെങ്ങുറു തോട്ടത്ത് കലിക്കുമ്പോ കാത്തുക ഇലയല്ല പാറുമ്പോ നീ നന്റെ അരകി പിടിച്ചത് നെനപ്പില്ലേ എങ്ങനെ നാണ് പാല് പാട്ടി കൊടുക്കുറോ ഈ മക്കളെ നാണ് ആരുക മങ്ങിലാക്കിರೋ. ಇದು ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತೆ ಸ್ಟಾಲ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ದೇವೆ. ಮೊದಲಿಂದ ಬ್ಯಾರಿಗೆ ಸ್ವಲ್ಪ ಮಾತು ಕೊಡ್ತಾ ಇರಲಿಲ್ಲ, ಇವಾಗೆಲ್ಲ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಫೆಸ್ಟಿವಲ್ ಬ್ಯಾರೀಸ್ ಅವರಿಂದ ದೊಡ್ಡದೊಂದು ಇಷ್ಟೊಂದು ಸಂಖ್ಯೆ ಇಷ್ಟು ಜನ ಬ್ಯಾರಿ ಅಂತ ನನಗೆ ಗೊತ್ತೇ ಇಲ್ಲ. ಇವಾಗತ್ತು ಕೂಡ ನಮ್ಮನ್ನು ಈಗ ಕವಿಗೋಷ್ಠಿಗೆ ಮತ್ತೆ ಸಿಂಗಿಂಗ್ಗೋಸ್ಕರ ಇಲ್ಲಿ ಕರೆದಿದ್ದಾರೆ. 100% ಇಷ್ಟೊಂದು ಬ್ಯಾರಿಗಳಿದ್ದರೆ ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಆರು ಚೆನ್ನಾರು ಆರುಗೆ ಚೆನ್ನಾರು ಎಂದೂರು ಚೆನ್ನಾರು ಯಪ್ಪ, ಆರು ಚೆನ್ನಾರು ಆರುಗೆ ಚೆನ್ನಾರು ಎಂದೂರು ಚೆನ್ನಾರು ಯಪ್ಪ, ಆರು ಬೇಣೆಂಗುಂ ಎಂದೂರೋ ಬೇಣೆಂಗುಂ ಚೆಲ್ಲಟ್ಟು ನೀ ನಾವು ಕೆಪ್ಪ, ಆರು ಬೇಣೆಂಗುಂ ಎಂದೂರೋ ಬೇಣೆಂಗುಂ ಚೆಲ್ಲಟ್ಟು ನೀ ನಾವು ಕೆಪ್ಪ. ಇದು ನನ್ನ ಒಂದು ಕವನದ ಸಾಲು. ಇದರಲ್ಲಿ ಏನು ನಾನು ಸಂದೇಶ ಕೊಡ್ತೇನೆಂದರೆ, ನಾವು ಏನೇ ಕೆಲಸಗಳನ್ನು ಮಾಡಿದರೂ ಅದನ್ನು ದೂರುವವರು ಟೀಕಿಸುವವರು ಎಲ್ಲ ಇರ್ತಾರೆ. ಅದಕ್ಕೆಲ್ಲ ನಾವು ಕೆಪ್ಪ ಅಂದರೆ ಕಿವುಡರಾಗಿ ಬಿಡಬೇಕು. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು. ಪ್ರಾಮಾಣಿಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಕೆಲಸ ಮಾಡಿದರೆ ಒಂದು ಸಮಾರಂಭವನ್ನು ಎಷ್ಟು ಸುಂದರಗೊಳಿಸಬಹುದು, ಎಷ್ಟು ಯಶಸ್ವಿಗೊಳಿಸಬಹುದು ಎನ್ನುವುದಕ್ಕೆ ಬೆಂಗಳೂರಿನಲ್ಲಿ ಇವತ್ತು ನಡೀತಿರುವ ಈ ಬ್ಯಾರಿ ಕೂಟ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಎಲ್ಲ ನಮಗೊಂದು ಸೇರಲಿಕ್ಕೆ, ಒಂದು ನಮ್ಮ ಕಮ್ಯುನಿಟಿಯವರೆಲ್ಲ ಸೇರಿ ಎಲ್ಲ ಹಂಚಿಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ ಇದು. ಮತ್ತು ನಮ್ಮ ಬ್ಯಾರಿಗಳು ತುಂಬ ಇದ್ದಾರೆ ಅಲ್ಲಿ. ಮಂಗಳೂರಿಂದ ಬಂದು ಇಲ್ಲಿ ಒಂದು ಮೋರ್ ದನ್ 1 lakh ಪೀಪಲ್ ಆರ್ ಹಿಯರ್. ಹಾಗೆ ಹೀಗೆ ಸೇರುವಾಗ ತುಂಬ ಖುಷಿ ಆಗುತ್ತೆ ನಮಗೆ. ಗಟ್ಟಿ ಮೇಲ ಕೇಳಲ ಇಲ್ಲ, ಹಸೆ ಮನೆ ಏರಲ ಇಲ್ಲ, ಅವಳು ಇನ್ನು ನನ್ನವಳಲ್ಲ. ಈ ಒಂದು ಹಾಡು ತುಂಬ ಹಿಟ್ಟಾಗಿತ್ತು. ನನಗೊಂದು ತುಂಬ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಹಾಡು. ಈ ಹಾಡು ನಾನೇ ಬರೆದದ್ದು, ಕಂಪೋಸಿಂಗ್ ನಾನೇ ಮಾಡಿದ್ದೇನೆ, ಸ್ಕ್ರೀನ್ ಪ್ಲೇ ಸ್ಟೋರಿ ಕೂಡ ನಾನೇ ಮಾಡಿದ್ದೇನೆ. ಅದಕ್ಕೆ ಒಂದು ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ ಮಾಡಿ ಇದೊಂದು ಸಾಧಾರಣ ಒಂದು 9 ಮಿಲಿಯನ್ ತನಕ ಹೋಗಿದೆ ಯೂಟ್ಯೂಬಲ್ಲಿ. ಹೌದು, ನಾನು ಬ್ಯಾರಿ ಕಮ್ಯೂನಿಟಿ ರಶೀದ್ ಅಂತವ್ರು ಅಂತೇಳಿ ಎಲ್ಲಿಗೆ ಪರಿಚಯ ಇದ್ದವರು. ನಾನು ಬ್ಯಾರಿ, ನನ್ನ ಪೇರು ಜೋರಾ ನಿಸಾರೆಂಟ್. ನಾನು ಆಕ್ಚುಲಿ ಬೇಸಿಕ್ ನಾನು ಮೈಕಲ್ ತವಳೆ ಪುತ್ತೂರವಳು, ಇಪ್ಪ ಉಡವಳ್ಳೆ ಬ್ಯಾಂಗ್ಳೂರ್ಲುಳ್ಳೆ. അങ്ങനെ ഇങ്ങനത്തെ ഒരു കൂട്ടം നോക്കിയിട്ട് ಭಾರಿ ಖುಷಿ ಆಯ್ತು ನಕ್ಕೆ. ನಿಜವಾಗ್ಲೂ ಬಹಳ ಸಂತೋಷ ಪಡುವಂಥ ವಿಷಯ ಇದು. ಯಾಕೆಂತ ಹೇಳಿದರೆ, ಬ್ಯಾಂಗ್ಳೂರಲ್ಲಿ ನಾವು ಇಷ್ಟು ಜನ ಬ್ಯಾರಿಗಳಿದ್ದೀವಿ ಅಂತ ಹೇಳೋದಕ್ಕೆ ನಂಬಕ್ಕಾಗಲ್ಲ. ಯಾಕೆಂದರೆ ಯಾವುದೋ ಒಂದು ವ್ಯವಹಾರಕ್ಕೋಸ್ಕರನೋ ವ್ಯಾಪಾರಕ್ಕೋಸ್ಕರನೋ ಬರೋರು ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇದ್ದಾರೆ. ಆದರೆ ನಾವಿವತ್ತು ಇಂಥ ಒಂದು ಕೂಟವನ್ನು ಸೇರಿ ಇಲ್ಲಿ ಇಷ್ಟೊಂದು ಜನ ಬ್ಯಾರಿಗಳು ಸೇರಿದ್ದೀವಿ, ಇಷ್ಟೊಂದು ಜನ ಬ್ಯಾರಿ ಯುವಕರು ಮಕ್ಕಳು ಎಲ್ಲ ಸೇರ್ಕೊಂಡಿದ್ದೀವಿ. ಬಹಳ ಖುಷಿ ಆಗ್ತಾ ಇದೆ. ನೋಡೋಕೆಲ್ಲ ಒಳ್ಳೆ ವಿಶೇಷ ಆಗಿ ತೋರಿಸ್ತಾ ಇದೆ. ಹೌದಾ, ಪರವಾಗಿಲ್ಲ. ಹಾಂ, ನಮ್ಮ ಹುಟ್ಟೂರು ಗುಳುವಾಡಿ, ಕುಂದಾಪುರ ಗುಳುವಾಡಿ ಅಂತ. ಇಲ್ಲಿ ಹೊಸನಗರದ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮ 2 ಜನ ಗಂಡು ಮಕ್ಕಳು ಇದ್ದಾರೆ, 2 ಮೊಮ್ಮಕ್ಕಳು ಮನೆ ಇದೆ. ಇವನು ಮೊಮ್ಮಗ, ಇವನು ತಂಗಿ ಅಕ್ಕ ಒಂದು ಇದೆ. ಗೊತ್ತಾಯ್ತಾ? ಎಲ್ಲ ಇಲ್ಲಿ ಬಂದಿದ್ದೇವೆ, 8 ದಿವಸ ಆಯಿತು ನಾವು. ಹೌದು, ಬ್ಯಾರಿಗಳು. നല്ല നല്ല കൊസ്തി ആയിട്ട് ഞങ്ങൾക്കെല്ല സന്തോളായിട്ട് കടലിൽ പോയിട്ട് എല്ലാം മീൻ വലിക്കുന്ന കച്ചത്തിൽ ಜೂಮಣಕ್ಕೆ. ನಾವು ಇಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದು ಬ್ಯಾರೀಸ್ ಕೂಟ ನೋಡಲಿಕ್ಕೆ ಬಂದಿದ್ದೇವೆ. ಬೆಳಿಗ್ಗೆ ಬಂದಿದ್ದೇವೆ. ಇಲ್ಲಿದು ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಸ್ಟಾಲ್ಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ದೇವೆ. ಮಕ್ಕಳನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ಅವ್ರ ಕಿಡ್ಸ್ದು ಶೋ ಎಲ್ಲ ಇತ್ತಲ್ಲ, ಅದರಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು ಇವತ್ತು. ನಾನು ಇಲ್ಲಿ ಬೆಂಗಳೂರಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೇನೆ. ಕಳೆದ 10 ವರ್ಷದಿಂದ ಮಾಡ್ತಾ ಇದ್ದೇನೆ. ಈಗ ಬ್ಯಾರಿಗಳ ಫುಡ್ ಅಂದ್ರೆ ಎಲ್ಲರ ಮನೆ ಮಾತಾಗಿರುವಂತ ಒಂದು ಫುಡ್ ಅಂದ್ರೆ ಒಂದು ಕಲ್ತಪ್ಪ ಅಂತ ಹೇಳ್ತಾರೆ. ಅದಂದ್ರೆ ನಾವು ಬ್ಯಾರಿಗಳ ಫುಡ್ ಕಲ್ತಪ್ಪ, ಅದು ಎಲ್ಲಿ ಹೋದ್ರೂ ಸಹ ಫೇಮಸ್ ಆಗಿರುತ್ತದೆ ಕಲ್ತಪ್ಪ. ಮತ್ತೆ ನಮ್ದು
ಪಿಂಡೆ ಅಂತ ಹೇಳ್ತಾರೆ, ಪಿಂಡೆ. ಮತ್ತು ಅದರಲ್ಲಿ ಸ್ಪೆಷಲ್ ಆಗಿ ಬ್ಯಾರಿಗಳ ಒಂದು ಮೀನಿನ ಒಂದು ಪದಾರ್ಥ ಆಗಿರ್ಬೋದು, ಅದರಲ್ಲಿ ಪಿಂಡಿ ಮೀನಿನ ಪದಾರ್ಥ ಆಗಿರ್ಬೋದು, ಬಸಳೆ ಪಿಂಡಿ, ಹಾಗೆ ನಮ್ಮದು ಇದು ಹೇಳ್ತಾರೆ ಯಾವುದ್ರದ್ದು ಮರವಾಯಿ ಪಿಂಡಿ ಅದು ಸರ್. ಕುಡಿಯ ಜ್ಯೂಸು ಅದರಲ್ಲಿ ನಿಮ್ಮದು ಕಸ್ಕಸ್ ಆಗಿರ್ಬೋದು, ಹಾಗೆ ರೂ ಅಫ್ಜಾ ಜ್ಯೂಸಸ್ ಆಗಿರ್ಬೋದು, ಹಾಗೆ ರಾಗಿ ಜ್ಯೂಸ್ ಆಗಿರ್ಬೋದು. ಬೆಂಗಳೂರಿನ ಬ್ಯಾರಿ ಕೂಟ ಇತ್ತು ಇತರ ಸೇರಿಡರ್ ಕಲ್ಚರ್ ಎಂದ್ರೆಲ್ಲ ಹಾಕ್ಯಾರ ಇದ್ರೆಲ್ಲ ಕಾಣು ಬದಲಿಗೆ ಎಂದ್ರೆ ಆಯ್ತು. ನಾನು ഇവിടെ ನೀರ್ಲಿ ವಜೆ ತಿಂಡುಂಟುಲ್ಲ ഇവിടെ ಇದು ರಾಯ್ತನು ಗಿಟ್ರು ಇಪ್ಪ ಬ್ಯಾಂಗ್ಳೂರ್ನ ಎಲ್ಲ ಮೊತ್ತಿದ್ದು ಗಿಟ್ರು. ನಮಗೆ ತುಂಬ ಖುಷಿ ಆಯಿತು ಇದೆಲ್ಲ ನೋಡಿ, ಇಲ್ಲಿದು ಪ್ರೋಗ್ರಾಮ್ ನೋಡಿ ತುಂಬ ಖುಷಿ ಆಯಿತು. ಇದು ಬಜ್ಜಿ ತಿಂತೇವೆ ಇದು ನಾವು, ಇದು ಊರಲ್ಲಿ ಸಿಗ್ತದೆ, ಇಲ್ಲಿ ಸಹ ಸಿಗ್ತದೆ, ತುಂಬ ಚೆನ್ನಾಗಿದೆ. ನಾನು ಎಂಜಾಯಿಂಗ್ ಅಂತ ಹೇಳ್ತಾರಲ್ಲ, ನಾನು ಈ ಒಂದು ಕೂಟವನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ಸೊ ಬೆಂಗಳೂರಿನಂಥ ನಗರದಲ್ಲಿ ಇಷ್ಟೊಂದು ಸಂಖ್ಯೆಯ ಬ್ಯಾರಿಗಳನ್ನು ಒಂದು ಕಡೆ ಸೇರಿಸಿದಾರಲ್ಲ, ಈ ಒಂದು ಸಾಹಸದ ಕೆಲಸ ಇವತ್ತು ನಮ್ಮ ಬ್ಯಾಂಗ್ಳೂರು ಸೆಂಟ್ರಲ್ ಕಮಿಟಿಯವರು ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಬ್ಯಾರಿಗಳ ಬಗ್ಗೆ ನಾನು ಹೇಳಬೇಕಾದ್ರೆ ಬಹಳ ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ 1400 ವರ್ಷಗಳ ಹಿಂದೆ ಅರಬರು ಇಲ್ಲಿ ವ್ಯಾಪಾರ ಮಾಡಿಸಿ ಬರುವಂಥ ಸಂದರ್ಭಗಳಲ್ಲಿ ಇಲ್ಲಿ ಅವರ ಜೊತೆ ಇವರು ವ್ಯವಹಾರ ಮಾಡಿದಂಥ ಒಂದು ಕೂಟ, ಅದು ಒಂದು ಜನಾಂಗ, ಅದು ಪ್ರತ್ಯೇಕವಾಗಿ ಅವರಿಗಳಾದ ಭಾಷೆನೂ ಇದೆ. ಸೊ ತುಳು ಭಾಷೆಯಲ್ಲಿ ಬ್ಯಾರ ಅಂದರೆ ವ್ಯಾಪಾರ ಅಂತ. ಸೊ ಆ ದೃಷ್ಟಿಯಲ್ಲಿ ಕೂಡ ಬ್ಯಾರಿಗಳು ಅಂತ ಹೇಳೋದಿದೆ. ಆದರೆ ಅದಕ್ಕೆ ಸ್ಪಷ್ಟವಾದಂಥ ಒಂದು ವ್ಯಾಖ್ಯಾನ ನಮಗೆ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಆದರೆ ಅವರ ಒಂದು ಪ್ರಾಯಶಃ ಅವರ ಪ್ರಾರಂಭಿಕ ಹಂತದಲ್ಲಿ ಅವರು ಈ ಅರಬರಿಂದ ಯಾವುದೋ ಒಂದು ಆ ವ್ಯವಹಾರಗಳನ್ನಾಡಿ ಆ ಅರಬರಿಂದಲೇ ಒಂದು ಸಂತಾನ ಪ್ರಾರಂಭವಾಗಿ ಅದಕ್ಕೆ ಬಂದಂಥ ಈ ಬ್ಯಾರಿ ಒಂದು ಜನಾಂಗ ಅಂತ ಹೇಳ್ತಾರೆ ಅಷ್ಟೇ. ಈ ಬ್ಯಾರಿಗಳು ಅವರು ಮೂಲತಃ ಅವರು ನಮ್ಮ ಕರಾವಳಿ ಕರ್ನಾಟಕಕ್ಕೆ ಸೇರಿದವರು. ಅಂದರೆ ಕರಾವಳಿ ಅಂದರೆ ಅಂದಿನ ಕಾಲದಲ್ಲಿ ಕಾಸರಗೋಡಿಂದ ಈ ಕಡೆ ಬಾರ್ಕೂರ್ವರೆಗೆ ಇತ್ತಂತೆ ಆ ಸಂದರ್ಭಗಳು, ತುಳುನಾಡಿನ ಹೆಚ್ಚಿನ ಇದರಲ್ಲಿ. ಆದರೆ ಕಾಸರಗೋಡಲ್ಲೂ ಕೂಡ ಈಗಿನ ತುಂಬ ಜನರ ಹಿರಿಯರ ಹೆಸರು ಬ್ಯಾರಿ ಸೇರಿದೆ. ಹಾಗಾಗಿ ನಾವು ಆಗ ಕರ್ನಾಟಕ ಮಾತ್ರ ಅಂತ ಹೇಳಲಿಕ್ಕಾಗಲ್ಲ, ಕಾಸರಗೋಡಿಂದ ಈಚೆ ಕೂಡ ಸೇರಿರುತ್ತೆ. ಕರ್ನಾಟಕ ಭಾಗದಲ್ಲಿ ಹೆಚ್ಚಿರುವುದು ಮಂಗಳೂರಲ್ಲಿ. ಮತ್ತು ಇತ್ತೀಚೆಗೆ ವ್ಯವಹಾರಗಳ ಪ್ರಯುಕ್ತ ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಗೆಯೇ ಮಡಿಕೇರಿ, ಕೊಡಗು, ಇಲ್ಲಿ ಎಲ್ಲ ಕಡೆ ಪಸರಿಸಿದ್ದಾರೆ. ಸೊ ಈಗಿನ ಒಂದು ಲೆಕ್ಕ ಪ್ರಕಾರ ಜನಗಳು ಹೇಳೋದು 25ರಿಂದ ಹೆಚ್ಚು ಲಕ್ಷ ಜನಗಳವರು ಇದ್ದಾರೆ ಅಂತೇಳಿ. ಕೊಡವ ಭಾಷೆಯನ್ನು ನೋಡಿದಾಗ ಒಂಥರ ಬ್ಯಾರಿ ಅಂತ ಅನಿಸುತ್ತೆ. ಬ್ಯಾರಿಗೂ ಕೊಡವರಿಗೆ ಏನಾದರೂ ಸಂಬಂಧ ಇರುವುದಿಲ್ಲ. ನಮ್ಮಲ್ಲಿ ಬ್ಯಾರಿ ಭಾಷೆ ಅಂದರೆ ಅದರಲ್ಲಿ ಹೆಚ್ಚಿನ 99% ನಾನು ಹೇಳೋ ಪ್ರಕಾರ ಮಲಯಾಳಿ ಶಬ್ದಗಳಿರುತ್ತೆ. ಬಟ್ ನಾವು ಮಂಗಳೂರಲ್ಲೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಾಗ ಹೆಚ್ಚಿನ ಶಬ್ದಗಳು ತಮಿಳಿದ್ದು ಇದೆ, ಇವನ್ ತೆಲುಗುದ್ದು ಸೇರಿರುತ್ತೆ. ಸೊ ಈ ಭಾಷೆ ಪ್ರಾರಂಭ ಹೇಗಾಯಿತು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಅದಕ್ಕೆ ಲಿಪಿ ಇರೋದು ಕನ್ನಡದಲ್ಲಿ ಈಗಲೂ. ಆಗಿರುವಾಗ ಅದು ಕರ್ನಾಟಕದ ಒಂದು ಉಪಭಾಷೆ ಅಂತ ಹೇಳಿ ನಾವು ಹೇಳ್ಬೋದು ಅದನ್ನು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.